ವಾಟ್ಸಪ್ ಬಳಕೆದಾರರ ವ್ಯಾಪ್ತಿ ಸದ್ಯ ಹೆಚ್ಚಾಗಿದೆ. ವಾಟ್ಸಪ್ನಲ್ಲಿ ಪೇ ಮಾಡುವ ವಿಧಾನ ಮತ್ತಷ್ಟು ಸುಲಭಗೊಳಿಸಲು ಎನ್ಪಿಸಿಐ ಆನ್ಬೋರ್ಡಿಂಗ್ ಮಿತಿ ಜೊತೆಗೆ ಯುಪಿಐ ಅಪ್ಲಿಕೇಶನ್ನಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರಲಾಗಿದೆ. ಇನ್ನು ಈ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ನೋಡಿ. ಭಾರತದ ಡಿಜಿಟಲ್ ಪೇ ವಲಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಾಟ್ಸಪ್ ಪೇಯಲ್ಲಿ ಆನ್ ಬೋರ್ಡಿಂಗ್ ಮಿತಿಯನ್ನ ತೆಗೆದುಹಾಕಿದೆ. ಈಗ ವಾಟ್ಸಪ್ ತನ್ನ 5 ಕೋಟಿಗೂ ಹೆಚ್ಚು ಭಾರತೀಯ ಬಳಕೆದಾರರಿಗೆ ಸಂಪೂರ್ಣ ಯುಪಿಐ ಸೇವೆಯನ್ನ ಒದಗಿಸಲು ಸಾಧ್ಯವಾಗುತ್ತದೆ. ಮೊದಲು ಈ ಸೌಲಭ್ಯವು ಸೀಮಿತವಾಗಿತ್ತು, ಆದರೆ ಈಗ ಪ್ರತಿ ವಾಟ್ಸಪ್ ಬಳಕೆದಾರರು ಸುಲಭವಾಗಿ ಯುಪಿಐ ಪಾವತಿಗಳನ್ನ ಮಾಡಬಹುದು. ಇದು ದೇಶದಲ್ಲಿ ಡಿಜಿಟಲ್ ಪಾವತಿಯನ್ನ ಉತ್ತೇಜಿಸುತ್ತಿದೆ. ಆರಂಭದಲ್ಲಿ ಎನ್ಪಿಸಿಐ ವಾಟ್ಸಪ್ ಪೇ ಆನ್ಬೋರ್ಡಿಂಗ್ ಮಿತಿಯನ್ನ ನಿಷೇಧಿಸಿತ್ತು. ಇದರಿಂದಾಗಿ ಯುಪಿಐ ಸಿಸ್ಟಂನ ಭದ್ರತೆಯು ಬಲವಾಗಿ ಉಳಿಯುತ್ತದೆ ಮತ್ತು ನಗದು ರಹಿತ ಪಾವತಿಗಳಲ್ಲಿ ಯಾವುದೇ ಸಮಸ್ಯೆಯನ್ನ ನಿವಾರಿಸುತ್ತದೆ. ಕ್ರಮೇಣ ವಾಟ್ಸಪ್ ತನ್ನ ಸೇವೆಗಳನ್ನು ಸುಧಾರಿಸಿತು ಮತ್ತು ಈಗ ಎನ್ಪಿಸಿಐ ಈ ಮಿತಿಯನ್ನ ತೆಗೆದುಹಾಕಿದೆ. ಇದರೊಂದಿಗೆ ವಾಟ್ಸಪ್ ಪೇ ಇದೀಗ ತನ್ನ ಎಲ್ಲ ಬಳಕೆದಾರರಿಗೆ ಸೇವೆಗಳನ್ನು ಒದಗಿಸುವ ಅವಕಾಶವನ್ನ ಪಡೆದುಕೊಂಡಿದೆ. ವಾಟ್ಸಪ್ ಪೇ ಆರಂಭದಲ್ಲಿ ಸೀಮಿತ ಬಳಕೆದಾರರನ್ನ ತಲುಪಲು ಅನುಮತಿಸಲಾಗಿತ್ತು. ವ್ಯವಸ್ಥೆಯ ಭದ್ರತೆ ಮತ್ತು ತಾಂತ್ರಿಕ ಸಾಮರ್ಥ್ಯವನ್ನ ಸರಿಯಾಗಿ ಪರೀಕ್ಷಿಸಲು ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ನಂತರ ಎನ್ಪಿಸಿಐ ಹಂತ ಹಂತವಾಗಿ ವಾಟ್ಸಪ್ ಬಳಕೆದಾರರ ಮಿತಿಯನ್ನ ಹೆಚ್ಚಿಸಿತು. ಈಗ ವಾಟ್ಸಪ್ನ ಪ್ರತಿಯೊಬ್ಬ ಬಳಕೆದಾರರು ವಾಟ್ಸಪ್ ಪೇ ಯುಪಿಐನ ಸಂಪೂರ್ಣ ಸೌಲಭ್ಯವನ್ನ ಪಡೆಯುತ್ತಾರೆ. ವಾಟ್ಸಪ್ನ ಎಲ್ಲ ಬಳಕೆದಾರರು ಸುಲಭವಾಗಿ ಯುಪಿಐ ಪಾವತಿಗಳನ್ನು ಮಾಡಲು ಸಾಧ್ಯವಾಗುತ್ತೆ. ಇದು ಡಿಜಿಟಲ್ ಪಾವತಿಗಳನ್ನ ಇನ್ನಷ್ಟು ಸುಲಭಗೊಳಿಸುತ್ತೆ, ಯಾಕೆಂದ್ರೆ ವಾಟ್ಸಪ್ನ ಇಂಟರ್ಫೇಸ್ ಈಗಾಗಲೇ ಬಳಕೆದಾರರಿಗೆ ಸುಲಭವಾಗಿದೆ. ಜನರು ಈಗ ಯಾವುದೇ ತೊಂದರೆ ಇಲ್ಲದೆ ಹಣವನ್ನ ಕಳುಹಿಸಬಹುದು ಮತ್ತು ಸ್ವೀಕರಿಸಬಹುದು. ಇದು ಯುಪಿಐ ಬಳಕೆಯನ್ನ ಹೆಚ್ಚಿಸುತ್ತದೆ ಮತ್ತು ಭಾರತದಲ್ಲಿ ಡಿಜಿಟಲ್ ವಹಿವಾಟುಗಳ ಸಂಖ್ಯೆಯು ವೇಗವಾಗಿ ಹೆಚ್ಚಾಗುತ್ತೆ. ವಾಟ್ಸಪ್ ಪೇ ಈಗ ಗೂಗಲ್ ಪೇ ಮತ್ತು ಫೋನ್ ಪೇ ನಂತಹ ದೊಡ್ಡ ಕಂಪನಿಗಳಿಗೆ ಕಠಿಣ ಸ್ಪರ್ಧೆಯನ್ನ ನೀಡುತ್ತೆ. ಇದು ಭಾರತದ ನಗದು ರಹಿತ ಆರ್ಥಿಕತೆಯನ್ನ ಮತ್ತಷ್ಟು ಬಲಪಡಿಸುತ್ತದೆ. ವಾಟ್ಸಪ್ ಮೂಲಕ ಪಾವತಿ ಮಾಡೋದು ಇನ್ನಷ್ಟು ಸುಲಭವಾಗುತ್ತೆ. ಇದು ಭಾರತದಲ್ಲಿ ಆನ್ಲೈನ್ ಪಾವತಿಗಳ ಬಳಕೆಯನ್ನ ಹೆಚ್ಚಿಸುತ್ತದೆ ಮತ್ತು ಜನರಲ್ಲಿ ನಗದು ರಹಿತ ವಹಿವಾಟಿನ ಅಭ್ಯಾಸವು ಹೆಚ್ಚಾಗುತ್ತೆ. ಯುಪಿಐ ಈ ವರ್ಷದ ಜನವರಿಯಿಂದ ನವೆಂಬರ್ವರೆಗೆ ರೂಪಾಯಿ 223 ಲಕ್ಷ ಕೋಟಿ ಮೌಲ್ಯದ 15,547 ಕೋಟಿ ವಹಿವಾಟುಗಳನ್ನು ಸಾಧಿಸಿದೆ. ಭಾರತದಲ್ಲಿ ಹಣಕಾಸು ವಹಿವಾಟುಗಳ ಮೇಲೆ ಅದರ ಪರಿವರ್ತಕ ಪರಿಣಾಮವನ್ನು ತೋರಿಸುತ್ತೆ. ತಂತ್ರಜ್ಞಾನದ ಬಳಕೆಯ ಮೂಲಕ ರಿಟೇಲ್ ಪೇಮೆಂಟ್ ವ್ಯವಸ್ಥೆಗಳಿಗೆ ಆವಿಷ್ಕಾರಗಳನ್ನು ತರುವತ್ತ ಗಮನ ಹರಿಸಿದೆ ಮತ್ತು ಭಾರತವನ್ನ ಡಿಜಿಟಲ್ ಆರ್ಥಿಕತೆಯಾಗಿ ಪರಿವರ್ತಿಸಲು ಪಟ್ಟು ಬಿಡದೆ ಕೆಲಸ ಮಾಡ್ತಾ ಇದೆ ಎಂದು ಎನ್ಪಿಸಿಐ ಹೇಳಿದೆ. ಇದು ಸಂಪೂರ್ಣ ಡಿಜಿಟಲ್ ಸೊಸೈಟಿಯಾಗಬೇಕೆಂಬ ಭಾರತದ ಆಕಾಂಕ್ಷೆಯನ್ನ ಹೆಚ್ಚಿಸಲು ಕನಿಷ್ಠ ವೆಚ್ಚದಲ್ಲಿ ರಾಷ್ಟ್ರವ್ಯಾಪಿ ಪ್ರವೇಶದೊಂದಿಗೆ ಸುರಕ್ಷಿತ ಪಾವತಿ ಪರಿಹಾರಗಳನ್ನು ಸುಗಮಗೊಳಿಸುತ್ತಿದೆ. ಎನ್ಪಿಸಿಐನ ವಾಟ್ಸಪ್ ಪೇ ಆನ್ಬೋರ್ಡಿಂಗ್ ಮಿತಿಯನ್ನ ತೆಗೆದುಹಾಕಿದೆ. ಈಗ ವಾಟ್ಸಪ್ನ 5 ಕೋಟಿಗೂ ಹೆಚ್ಚು ಭಾರತೀಯ ಬಳಕೆದಾರರು ಯುಪಿಐ ಪಾವತಿಗಳನ್ನ ಮಾಡಲು ಸಾಧ್ಯವಾಗುತ್ತೆ. ಹಿಂದೆ ವಾಟ್ಸಪ್ನ ಸೀಮಿತ ಬಳಕೆದಾರರು ಮಾತ್ರ ಈ ಸೌಲಭ್ಯವನ್ನ ಪಡೆಯುತ್ತಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.